ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ಇವತ್ತು ಬಂದ್ಬಿಟ್ಟು ಚಾಮುಂಡೇಶ್ವರಿ ಜಯಂತಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಮ್ಮ ಮನೆ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ನಮ್ಮ ಮಗ ಓದ್ತಾ ಇದ್ದಾನೆ. ನಾಳೆ ಒಂದು ಟೆಸ್ಟ್ ಇದೆ. ನಾಳೆ ಒಂದು ಟೆಸ್ಟ್ ಆದರೆ ಮುಗೀತೆ. ಬರೋಲ್ಲ ಶಿಶು? ನೀನು ನಿಜ ಬರಲ್ವಾ? ಬಾ ದೇವಸ್ಥಾನಕ್ಕೆ. ಏಕೆ ಬಾರೋ? ಓಹೋ, ತಲೆ ನೋವ್ತಾ ಇದೆಯಂತ. ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ಟು ತಲೆ ನೋವ್ತಾ ಇದೆ. ದೇವಸ್ಥಾನಕ್ಕೆ ಬರಕ್ಕೆ ಆ ಥರ ಎಲ್ಲ ಹೇಳ್ಬಾರ್ದು. ಬಾ. ಏನು ಮಾಡ್ತೀವಿ ಮನೇಲಿ ಇಟ್ಕೊಂಡು? ಹೌದಾ? ಏನೋ ಅಪರೂಪಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ಗೊತ್ತಿಲ್ಲ ಏನು ಸೂರ್ಯ ಯಾವ ಕಡೆ ಹುಟ್ಟುಬಿಟ್ಟವನೇ ಅಂತ. ಓದ್ಕೋತೀನಿ ಬರಲ್ಲ ಅಂತ ಹೇಳ್ತಾವನು. ಯಾವತ್ತು ಅವ್ನು ಹೇಳಲ್ಲ, ಅವ್ನಿಗೆ ಗೊತ್ತೇನು ಗೊತ್ತಿಲ್ಲ. ಸೊ ನಾನು ಹಸ್ಬೆಂಡ್ ಇಬ್ಬರು ಹೋಗಿ ಬರ್ತೀವಿ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಾನು ಸಂಜೆ ಪೂಜೆ ಎಲ್ಲ ಆಯಿತು. ಅಡುಗೆ ಬಂದುಬಿಟ್ಟು ಬೇಳೆ ರಸಮ್ ಮಾಡಿದೆ. ಸೊ ಯಾಕೋ ತುಂಬ ದಿವಸದಿಂದ ಶಾವಿಗೆ ಪಾಯಸ ತಿನ್ನಬೇಕು ಆ ಥರ ಅನ್ನಿಸ್ತಾ ಇತ್ತು. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದಕ್ಕೆ ಅಂತ ಅಂದ್ಬಿಟ್ಟು ಹಾಲು ಗೋಡಂಬಿ ದ್ರಾಕ್ಷಿ ಎಲ್ಲ ತರಿಸಿಟ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಾಡ್ತೀನಿ. ಹಾಗೆ ಅವನಿಗೆ ಸ್ವಲ್ಪ ಕೇಳೋದು ಕೂಡ ಇದೆ, ಟೆಸ್ಟ್ ನಡೀತಾ ಇದ್ದಿಲ್ವ. ಹಂಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಬನ್ನಿ ಹೋಗೋಣ. ನನ್ನ ಮಗನಿಗೆ ಎಷ್ಟು ಫೋರ್ಸ್ ಮಾಡಿದ್ರು ಅವತ್ತು ದೇವಸ್ಥಾನಕ್ಕೆ ಅವನು ಬರಲೇ ಇಲ್ಲ. ಹೋಗಲಿ ಬಿಡು, ನಾನು ಹಸ್ಬೆಂಡ್ ಇಬ್ಬರೇ ಹೋಗಿ ಬರೋಣ ಅಂಥೇಳಿ ದೇವಸ್ಥಾನಕ್ಕೆ ಹೊರಟ್ವ. ಅಲ್ಲಿ ಹೋಗ್ತಾ ಇದ್ದಂಗೆ ಲೈಟಿಂಗ್ಸ್ ನೋಡಿಬಿಟ್ಟೆ ಒಂಥರ ಖುಷಿ ಆಯಿತು ನನಗೆ. ಸೊ ಇಲ್ಲಿಗೆ ಬಂದು ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ. 4 ವರ್ಷದಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬಟ್ ಯಾವತ್ತೂ ಈ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿರೋದನ್ನ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದಂಥದ್ದು. ಅಲ್ಲಿ ಹೋಗ್ತಾ ಇದ್ದಂಗೆ ಒಂಥರ ಆಶ್ಚರ್ಯ ಆಯಿತು. ಸ್ಟಾಲ್ ಎಲ್ಲ ಹಾಕಿದ್ರು ಮತ್ತು ಲೈಟಿಂಗ್ಸ್ ಎಲ್ಲ ಇತ್ತು. ದೇವ್ರ ಮೆರವಣಿಗೆ ಕೂಡ ಶಬ್ದ ಎಲ್ಲ ಕೇಳಿಸ್ತಾ ಇತ್ತು. ಸೊ ಒಂಥರ ಖುಷಿ ಆಯಿತು ಹೋಗಿದ ತಕ್ಷಣ. ಇದನ್ನೆಲ್ಲ ನನ್ನ ಮಗ ಮಿಸ್ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ತುಂಬ ಬೇಜಾರು ಕೂಡ ಆಯಿತು. ಅವನಿಗೂ ಕೂಡ ಐಡಿಯಾ ಇರಲಿಲ್ಲ. ಫಸ್ಟು ವ್ಲಾಗಲ್ಲಿ ಅಂದರೆ ಈ ಮನೆಗೆ ಬಂದಾಗ ಫಸ್ಟ್ ಇಯರ್ ಹೋಗಿದ್ದೆ. ಬಟ್ ಮಾರ್ನಿಂಗ್ ಟೈಮಲ್ಲಿ ಹೋಗಿದ್ದಂಥದ್ದು. ಅವಾಗೇನು ಈ ಥರ ಲೈಟಿಂಗ್ಸ್ ಇರ್ಬೋದು ಅಥವಾ ಸ್ಟಾಲ್ಗಳು ಅದೆಲ್ಲ ಹಾಕಿರಲಿಲ್ಲ. ಈ ವರ್ಷನೇ ಅಂತ ಅಂದ್ಕೊಳ್ತೀನಿ ಈ ಥರ ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡಿರೋ ಅಂಥದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಅವ್ನು ಲಕ್ಕದು ಮಿಸ್ ಮಾಡಿಕೊಂಡ ಅಷ್ಟೇ. ಅಲ್ಲಿಂದ ಬಂದಮೇಲೆ ವೀಡಿಯೋ ನೋಡಿಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇದ್ದೆ, ಅಯ್ಯೋ ನಾನು ಬರಬೇಕಾಗಿತ್ತು ದೇವಸ್ಥಾನಕ್ಕೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ತಗೊಳ್ಳೋ ಡಿಸಿಷನ್ನು ನಮಗೆ ಒಂಥರ ಅದು ಏನನ್ಸುತ್ತೆ, ಅದು ತಪ್ಪಾಗಿ ಕಾಣಿಸ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋದ್ವಿ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕೆ 2 ಕಣ್ಣು ಸಾಲದು ಅಂತಾರಲ್ಲ ಹಾಗೆ ದೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಸೊ ನನಗೆ ಎಲ್ಲೇ ಹೋದರೂ ಅಷ್ಟೇ ದೇವಸ್ಥಾನದಲ್ಲಿ ಈ ಥರ ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ತುಂಬ ಜನ ಜಾಸ್ತಿ ಇದ್ದಾಗಲೂ ಒಂಥರ ನನಗೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಪೀಸ್ಫುಲ್ಲಾಗಿ ದೇವರನ್ನು ದರ್ಶನ ಮಾಡಬೇಕು, ಕೂತ್ಕೊಂಡು ಇದು ಮಾಡಬೇಕು. ಈ ಥರ ತುಂಬ ಜನ ಇದ್ದಾಗ ಏನು ಗೊತ್ತಾ, ಬೇಗ ಹೋಗಿ ಆ ಥರ ಕಳಿಸ್ಬಿಡ್ತಾರೆ. ಅದೆಲ್ಲ ಇಷ್ಟ ಆಗೋಲ್ಲ. ಕಣ್ಣು ತುಂಬ ನೋಡಬೇಕು, ದೇವ್ರನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಬೇಕು. ತಕ್ಷಣಕ್ಕೆ ಏನು ಗೊತ್ತಾ, ಅವ್ರು ಹೋಗಿದ ತಕ್ಷಣ ಬೇಗ ಹೋಗಿ ಅಂದಿದ ತಕ್ಷಣ ಏನು ಕೇಳ್ಕೊಬೇಕು ದೇವ್ರ ಹತ್ರನೇ ಆ ಥರ ಅನಿಸ್ಬಿಡುತ್ತೆ. ಏನು ನಾವು ಬಾಯಿ ಬಿಟ್ಟು ಕೇಳಿಲ್ಲ ಅಂದರೂ ದೇವರಿಗೆಲ್ಲ ಗೊತ್ತೇ ಇರುತ್ತೆ ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂಥೇಳಿ. ಸೊ ದೇವರು ಅದನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಎಲ್ಲ ಒಳ್ಳೇದು ಮಾಡ್ಕೊಳಪ್ಪ ದೇವರೇ. ನನ್ನ ಮಗ ಬರಲಿಲ್ವಲ್ಲ, ಅಟ್ಲೀಸ್ಟ್ ನಾನು ಅವನಿಗೆ ಅಂತಲೇ ಜಾಸ್ತಿ ವೀಡಿಯೋ ಮಾಡಿಕೊಂಡೆ. ಏಕೆಂದರೆ ಅವನು ಅಲ್ಲಿ ಬಂದು ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಅವನು ವೀಡಿಯೋದಲ್ಲಾದರೂ ಚೆನ್ನಾಗಿ ನೋಡಲಿ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಎಲ್ಲ ವೀಡಿಯೋನೆಲ್ಲ ನೋಡ್ತಾ ಇದ್ದ. ಸೊ ಜನ ಏನು ಜಾಸ್ತಿ ಇರಲಿಲ್ಲ. ಆರಾಮಾಗಿ ಲೈನ್ ಮೂವ್ ಆಗ್ತಾಯಿತ್ತು. ಆರಾಮಾಗಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅವತ್ತು. ಆ ಥರ ಏನು ನುಗ್ಲಿಯಲ್ಲಿ ಅಥವಾ ಬೇಗ ಹೋಗಿ ಅಂತ ಹೇಳೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಫೋಟೋ ವೀಡಿಯೋ ಕೂಡ ನನಗೆ ಭಯ ಆಗ್ತಾಯಿತ್ತು. ಕೆಲವೊಂದು ಕಡೆ ಏನು ಗೊತ್ತಾ, ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇಗ ಹೋಗಿ ಆ ಥರ ಎಲ್ಲ ಹೇಳ್ಬಿಡ್ತಾರೆ. ಸೊ ನಾನು ಬೇರೆಯವರೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಆಮೇಲೆ ನಾನು ಮಾಡಿಕೊಂಡೆ.
ಇಲ್ಲೆಲ್ಲ ಸ್ಟಾಲ್ ಹಾಕಿದ್ದಾರೆ. ನನ್ನ ಮಗ ಬಂದಿಲ್ಲ ಇವತ್ತೇ, ಅವನಿಗೆ ಗೊತ್ತಿಲ್ಲ ಮೋಸ್ಟ್ಲಿ ಇದೆಲ್ಲ ಇರುತ್ತೆ ಇವತ್ತು ಅಂದ್ಬಿಟ್ಟು. ಯಾವ್ದಾದ್ರು ಈ ಥರ ಸ್ಟಾಲ್ ಆ ಥರದ್ದೆಲ್ಲ ಹಾಕಿದ್ರೆ ತೊಗೊಳ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬಿಡ್ಬೇಕು ಎಲ್ಲ ಅಂಗಡಿ ಮುಂದೆನೂ. ಅದೇ ರೀತಿ ನಾನು ಮಾಡ್ತಾಯಿದ್ದೆ. ಅಲ್ಲೆಲ್ಲ ಜಾಸ್ತಿ ಚಿಕ್ಕ ಮಕ್ಕಳಿಗೆ ರಿಲೇಟೆಡೇ ಇತ್ತು, ದೊಡ್ಡವ್ರಿಗೆಲ್ಲ ಆ ಥರದ್ದೆಲ್ಲ ಏನೂ ರಿಲೇಟೆಡ್ ಇರಲಿಲ್ಲ. ಮತ್ತು ದೊಡ್ಡವ್ರಿಗೆ ಇತ್ತು ಕೆಲವೊಂದು, ಬಟ್ ಅಷ್ಟೊಂದೇನು ಕ್ವಾಲಿಟಿ ಆ ಥರದ್ದೆಲ್ಲ ಇದೆ ಆ ಥರ ಎಲ್ಲ ಏನಿರಲಿಲ್ಲ. ಸೊ ಹಂಗಾಗಿ ನಾನು ಒಂದಷ್ಟು ರಂಗೋಲಿ ಬಿಡೋದನ್ನು ತೊಗೊಂಡೆ, ಚಿಕ್ಕದು 50 ರೂಪಾಯಿಗೆ 3 ಹೇಳಿದ್ರು. ಅದಾದಮೇಲೆ ಒಂದು ರೌಂಡ್ ಎಲ್ಲ ಹೊಡ್ಕೊಂಡು ಬಂದ್ವಿ. ಏನೇನೆಲ್ಲ ಸ್ಟಾಲ್ ಹಾಕಿದ್ದಾರೆ ನೋಡೋಣ ಅಂತ ಎಲ್ಲೋದ್ರು. ಈ ಥರ ಒಂದು ಮಣಿ ಸರ ಇರ್ಬೋದು, ನೆಕ್ ಪೀಸ್ ಇರ್ಬೋದು, ಬಟ್ ಅದೆಲ್ಲ ಏನು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಸಣ್ಣ ಪುಟ್ಟ ಈಗ ಚಿಕ್ಕ ಮಕ್ಕಳುಗಳಿಗೆ ಹಾಕಿ ಚೆನ್ನಾಗಿ ಅಲಂಕಾರಗಳನ್ನ ಮಾಡ್ಬೋದು, ಆ ಥರ ಇತ್ತು. ಅಲ್ಲಿ ತೊಗೊಳ್ತಾಯಿದ್ರು ಹಾಗೇ. ಸೊ ಒಂದಷ್ಟು ನೋಡಿಕೊಂಡು ಅಲ್ಲಿಂದ ಹಸ್ಬೆಂಡು ಕಡಲೆಪುರಿ ಖಾರ ಹಾಕಿದರು, ಚೆನ್ನಾಗಿತ್ತು ಟೇಸ್ಟು. ಸೊ ಹಂಗಾಗಿ ಅವ್ರು ಅಲ್ಲೇ ಇದ್ದರು, ಆ ಸ್ಟಾಲ್ ಹತ್ರನೇ ಇದ್ದರು. ಮತ್ತು ಚುರುಮುರಿ ಸ್ಟಾಲು, ಅವ್ರಿಗೇನಂದರೆ ಈ ಥರ ಸ್ಟಾಲ್ಗಳು ನೋಡಿದ್ರೆ ಬರೀ ತಿನ್ನೋ ಕಡೆನೇ ಹೋಗ್ತಿರ್ತಾರೆ ಅವರು. ನಾನು ಈ ಥರ ಏನಾದರೂ ಇರುತ್ತಾ, ಯುನೀಕಾಗಿ ಸಿಗುತ್ತಾ ಅಂಥೇಳಿ ಹುಡ್ಕೊಂಡು ಬಂದೆ. ಎಲ್ಲೂ ನಮಗೇನು ಆ ಥರ ಸಿಗಲಿಲ್ಲ. ಇದೊಂದು ಮಣಿ ಸರ ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹತ್ರ ಹೋಗಿ ನೋಡಿದ್ರೆ ಪೆಂಡೆಂಟ್ ಅಂತೂ ತುಂಬಾ ಟೊಳ್ಳು ಆ ಥರ ಇತ್ತು, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ನಾನು ಅವ್ರ ಪ್ರೈಸು ಏನು ಕೇಳೋಕ್ಕೆ ಹೋಗಿಲ್ಲ, ನೋಡಿದೆ ಸುಮ್ಮನೆ ಹತ್ರದಿಂದ ಹೋಗಿ. ಬಟ್ ಆ ಗೋಲ್ಡನ್ ಏನಿದೆ ಅಲ್ಲ ಫಿನಿಶಿಂಗು ತುಂಬಾ ಲೈಟ್ ವೆಯ್ಟು, ಮತ್ತು ಒಂದೇ ಸಲ ಬ್ಲ್ಯಾಕ್ ಆಗಿಬಿಡುತ್ತೇನೋ ಆ ಥರ ಇತ್ತು ಮೆಟೀರಿಯಲು. ಬಟ್ ಕಲರಾಗಿ ಡಿಫ್ರೆಂಟಾಗಿತ್ತು. ಸೊ ಹಾಗಾಗಿ ಸುಮ್ಮನೆ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಮತ್ತೆ ಕಡಲೆಪುರಿ ಖಾರ ತೊಗೊಳ್ಳೋಣ ಅಂತೇಳಿ ಅಲ್ಲಿಗೆ ಹೋದ್ವಿ. ಸೊ ಎಲ್ಲ ತೊಗೊಂಡಾದಮೇಲೆ ದೇವ್ರು ಕೂಡ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬರ್ತಾಯಿತ್ತು, ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲೇ ನಿಂತ್ಕೊಂಡಿದ್ವ. ಅಲ್ಲಿ ಚುರುಮುರಿ ಮಾಡ್ತಾಯಿದ್ರು. ಫಸ್ಟಿಗೆ ಬೇಡ ಅಂತ ಹೇಳಿದೆ, ಬಟ್ ಆಮೇಲೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಸೊ ಒಳಗಡೆ ಎಲ್ಲ ಇರೋದೆಲ್ಲ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಮನೆಗಳೆಲ್ಲ ಇದೆಯೇನೋ ಅದು ಗೊತ್ತಿಲ್ಲ. ನಾನು ಒಳಗಡೆ ಎಲ್ಲ ಹೋಗಿಲ್ಲ, ಜಸ್ಟ್ ದೇವಸ್ಥಾನ ನೋಡ್ಕೊಂಡು ಹಾಗೆ ಬಂದ್ಬಿಡ್ತಾ ಇದ್ವಿ. ಬಟ್ ತುಂಬ ಹೊತ್ತು ಅಲ್ಲೇ ದೇವರು ನಿಂತ್ಕೊಂಡಿತ್ತು ಒಂದು ರೋಡ್ ಮುಂದೆ, ದೇವಸ್ಥಾನದ ಒಂದು ರೋಡ್ ಮುಂದೆ. ಹಂಗಾಗಿ ಅಲ್ಲೇ ಹೋಗಿ ನೋಡ್ಕೊಂಬಂದ್ಬಿಡೋಣ ದೇವ್ರನ್ನ ಅಂಥೇಳಿ ಅಲ್ಲಿವರೆಗೂ ಹೋಗಿದ್ದೆ. ಒಂದು ಪುಟ್ಟ ಪಾಪು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಗೊತ್ತಾ. ಖುಷಿ ಆಗುತ್ತೆ ಈ ಥರ ಎಲ್ಲ ಒಂಥರ ನಮ್ಮ ಟ್ರೆಡಿಷ್ನಲ್ಲು, ನಮ್ಮ ಏನು ಆಚರಣೆ ಏನಿದೆ ಅದನ್ನು ಎಂಜಾಯ್ ಮಾಡುವಾಗ ನೋಡುವಾಗ ಖುಷಿ ಆಗುತ್ತೆ. ಸೊ ದೇವರ ಅಲಂಕಾರ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಈ ಒಂದು ದೇವರ ಅಲಂಕಾರ ಮಾಡಿದ್ದಿದ್ದವರು. ಸೊ ನಾವು ಕೂಡ ದೇವ್ರಿಗೆ ಕೈ ಮುಗಿದು ಎಲ್ಲ ನೋಡಿಕೊಂಡು ಅಲ್ಲಿಂದ ಮನೆಗೆ ಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಮಗ ಅಂತೂ ಫುಲ್ ಮಿಸ್ ಮಾಡ್ಕೊಂಡ. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು, ಬಾಗಿಲು ಹಾಕಿ. ಸೊ ಇವತ್ತು ಕನಕಾಂಬರ ಮತ್ತು ಇದು ಏನು ಹೇಳ್ತಾರೆ ಆಮ್ರ ಮಲ್ಲಿಗೆ ತೊಗೊಂಡಿದ್ದೆ. ಸೊ ಆಮ್ರ ಮಲ್ಲಿಗೆ ನಾನೇ ಕಟ್ಟಿದ್ದು, ಕನಕಾಂಬರ ಬಂದ್ಬಿಟ್ಟು ಕಟ್ಟಿರೋದನ್ನೇ ತೊಗೊಂಡೆ. ಸೊ ಈ ಪೂಜೆ ಮಾಡಿಬಿಟ್ಟು ಇವಾಗ ತಿಂಡಿ ಮಾಡಿದ್ದು ಲೇಟ್ ಆಯಿತು. ಸ್ವಲ್ಪ ನೆನ್ನೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಅಲ್ಲಿ ಬಂದುಬಿಟ್ಟು ಸ್ಟಾಲ್ ಎಲ್ಲ ಹಾಕಿದ್ರು. ಅಂದರೆ ನಾನು ಈ ಮನೆಗೆ ಬಂದಾಗ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಅಲ್ಲಿಗೆ. ಅಂದರೆ ಇದೇ ಥರ ಚಾಮುಂಡೇಶ್ವರಿ ಜಯಂತಿ ದಿನ ಪೂಜೆ ಎಲ್ಲ ಇರುತ್ತಲ್ವ. ಸೊ ಹೋಗಿದ್ದಾಗ ಆ ಥರ ಎಲ್ಲ ಏನು ಸ್ಟಾಲ್ ಹಾಕಿರಲಿಲ್ಲ. ಸೊ ನೆನ್ನೆ ಅಂದರೆ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡಿರ್ತಾರೆ ಅಂತ ಗೊತ್ತಿತ್ತು, ಬಟ್ ಈ ಥರ ಸ್ಟಾಲ್ ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹೋದ್ವಿ. ನನ್ನ ಮಗ ಅದನ್ನೇ ವೀಡಿಯೋದಲ್ಲಿ ನೋಡಿಬಿಟ್ಟು ಮಮ್ಮಿ ನಾನು ಬರಬೇಕಿತ್ತು ಆ ಥರ ಹೇಳ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಂಡ. ಅಲ್ಲಿಂದ ಬರ್ತಾ ಒಂದು 5-6 ಇದನ್ನು ತೊಗೊಂಡಿದ್ದೀನಿ, ಡಿಸೈನು ಇರೋವಂಥದ್ದು ರಂಗೋಲಿ ಬಿಡೋದು. ಸೊ ಇದು ಬಂದುಬಿಟ್ಟು 50 ರೂಪಾಯಿಗೆ 3 ಅಂತ ಹೇಳಿದ್ರು. ಸೊ 100 ರೂಪಾಯಿಗೆ 6 ಡಿಸೈನನ್ನು ನಾನು ತೊಗೊಂಬಂದೆ. ದೇವ್ರ ಮನೆಯಲ್ಲಿ ಬಿಡೋಣ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ರಂಗೋಲಿನ ನಾನು ಡಬ್ಬ ಕೆಳಗಡೆ ಇಟ್ಬಿಟ್ಟಿದ್ದೀನ. ಸೊ ಅದು ಮೇಲ್ಗಡೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳೋಣ ಅಂದರೆ ಮರ್ತು ಹೋಗುತ್ತೆ ನನಗಂತೂ. ಅದಕ್ಕೋಸ್ಕರ ಈ ಥರದೊಂದು
ಒಂದಷ್ಟು ತೊಗೊಂಬಂದಿದ್ದೀನಿ. 6 ಅವರೇ ಹೇಳಿದ್ದು, 50 ರೂಪಾಯಿಗೆ 3 ಅಂತ ಹೇಳಿದ್ರು. ಸೊ 100 ರೂಪಾಯಿ ಕೊಟ್ಬಿಟ್ಟು 6 ಇದನ್ನು ತೊಗೊಂಡು, ಮತ್ತು ಇದೇನು ಗೊತ್ತಾ, ಗ್ರಿಪ್ ಇದೆ ಇದು ಹಾಕೋದಕ್ಕೆ. ಈ ಥರ ಗ್ರಿಪ್ ಇರೋದ್ರಿಂದ ಆರಾಮಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಕಡಲೆಪುರಿ ಖಾರ ನನ್ನ ಹಸ್ಬೆಂಡ್ ತೊಗೊಂಡ್ರು, ಅವರಿಗೆ ಇಷ್ಟ, ಅದಕ್ಕೆ ಅವರು ತೊಗೊಂಡ್ರು ಅಷ್ಟೇ. ಅಲ್ಲಿಂದ ಬಂದವಳು ನನ್ನ ಮಗನಿಗೆ ಕೇಳಿಬಿಟ್ಟು ಸ್ವಲ್ಪ ಹೊತ್ತು ಓದಿಸಿ ಆಮೇಲೆ ಮಲ್ಕೊಂಡ್ವಿ ಎಲ್ಲರೂ. ಸೊ ಹಂಗೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಲೇಟೇ ಆಯಿತು ಅಂತ ಹೇಳಿದೆ ನಾನು. ಆಲ್ರೆಡಿ 1 o'clock ಆಗ್ತಾಯಿದೆ. ನಾನು ಇವಾಗ ತಿಂಡಿದ್ದು ಮಾಡಿದ್ದೆ ಮುಗಿಸಿ ಇವಾಗ ಇರೋ ಬ್ಲಾಗ್ ಕಂಟಿನ್ಯೂ ಮಾಡಿದ್ವಲ್ಲ ಅಂತೇಳಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ 3 ಮೂಟೆಗಳು ಹಂಗೆ ಇದೆ, ಬಂದೇ ಇಲ್ಲ ಅವ್ರನ್ನ. ಇದು ಬರ್ತಾರಲ್ಲ ಆಶ್ರಮದವ್ರು ಬರ್ತಾರೆ, ಸೊ ಅವ್ರು ಬಂದಿಲ್ಲ ಇನ್ನು. ಅವ್ರು ಬಂದ ಮೇಲೆ ಕೊಡಬೇಕು. ಈ ನನ್ನ 3 ಮೂಟೆಗಳು ಇದ್ದಾವೆ. ಇವತ್ತು ಯಾರು ಆ್ಯಕ್ಚುಲಿ ಅನೌನ್ಸ್ ಮಾಡ್ಕೊಂಡು ಬರ್ತಾಯಿದ್ರು. ಏನಪ್ಪ ಅಂತ ನೋಡಿದ್ರೆ ಬೆಡ್ಶೀಟ್ ಸೇಲ್ ಮಾಡೋದಕ್ಕೆ ಬಂದಿದ್ರು. ನಾನೆಲ್ಲ ಆಶ್ರಮದವರು ಅಂದ್ಬಿಟ್ಟು ಓಡೋದೆ ಫಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು. ಬಟ್ ಆಮೇಲೆ ನೋಡಿದ್ರೆ ಇವರು ಬೆಡ್ಶೀಟ್ ಮಾರೋರಿದ್ರು. ಸರಿ ಇನ್ನೇನು ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಇಟ್ಟಿದ್ದೀನಿ. ನೋಡೋಣ ಇನ್ನೊಂದು ವೀಕ್ ನೋಡ್ತೀನಿ, ಇಲ್ಲಾಂದರೆ ಆಮೇಲೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು. 1 ವೀಕ್ ನೋಡ್ತೀನಿ. ಇದೆಲ್ಲ ಎತ್ತಿಟ್ಟಾಗ ಬರ್ತಾರೆ, ವಾರಕ್ಕೆ 1 ದಿನ 2 ದಿನ ಆ ಥರ ಬರ್ತಿರ್ತಾರೆ. ಬಟ್ ಇದೆಲ್ಲ ಎತ್ತಿಟ್ಟಾಗ ಬರೋದೇ ಇಲ್ಲ. ಸೊ ಇನ್ನೂ ಹಬ್ಬದ ಕ್ಲೀನಿಂಗ್ ನಾನು ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಕಬೋರ್ಡ್ ಮಾತ್ರ ಸೆಟ್ ಮಾಡಿಕೊಂಡೆ. ನೆಕ್ಸ್ಟ್ ವೀಕಿಂದ ಹಬ್ಬದ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗಂತೂ ಏನು ಗೊತ್ತಾ, ಥಂಡಿ ಬೇರೆ, ಮತ್ತು ಒಂದೇ ಸಮ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಾಗಂದರೆ ಒಂದು 2 ಡೇಸಲ್ಲಿ ಮುಗಿಸ್ಕೊಂಡ್ಬಿಡ್ತದೆ. ಬಟ್ ಇವಾಗ ಒಂದೇ ದಿನ ಇಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಕೂಡ ತೊಗೊಂಡು ಬಂದಿಲ್ಲ, ಹೋಗಿ ಅಲ್ಲಿಂದ ತಂದಮೇಲೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ. ಇವಾಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮಗ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಟೆಸ್ಟ್ ಮುಗೀತು ಅವನು. ನಾಳೆಯಿಂದ ಆರಾಮಾಗಿ ಒಂದು 3 ಡೇಸ್ ಅವನು ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡ್ತಾನೆ. ನಾನು ಆರಾಮಾಗಿ ಇರ್ಬೋದು. ಇವತ್ತೆಲ್ಲ ಬೇರೆ ಒಂದು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಕೂಡ ಮಾಡೋದಿದೆ. ಸುಮ್ಮನೆ ಮಾಡ್ಕೊಳ್ಳೋಣ, ಇನ್ನೂ ಫ್ರೀ ಆಗಿದ್ದೀನಲ್ವ, ಈಗೇನು ಕುಚ್ಕಟ್ಟೋದೆಲ್ಲ ಏನೂ ಇಲ್ಲ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವಾಗ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಿಬಿಡೋಣ ಅಂಥೇಳಿ ತೊಗೊಂಡು ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ಗೆ ಅಂಥೇಳಿ ಅದೇ ಮೆಷರ್ಮೆಂಟಲ್ಲಿ ಲೈನಿಂಗನ್ನು ತೊಗೊಂಬಂದಿದ್ದೆ. ಬಟ್ ನಾನು ಅದನ್ನು ಮರೆತುಬಿಟ್ಟು ಜಾಸ್ತಿ ತಂದಿದ್ದೀನಿ ಅಂಥೇಳಿ. ಕಟೋರಿ ಯಾಕೆ ಟ್ರೈ ಮಾಡಬಾರ್ದು, ಯಾವತ್ತೂ ನಾನು ಆ ಥರ ಕಟೋರಿ ಟೈಪ್ ನಾನು ಕಟ್ ಮಾಡಿರಲಿಲ್ಲ. ಟ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಫಿಟ್ಟಿಂಗ್ ಎಲ್ಲ ನೋಡೋಣ ಅಂಥೇಳಿ ಕಟ್ ಮಾಡೋಣ. ಲೈನಿಂಗ್ಗೆ ಶಾರ್ಟೇಜ್ ಆಗೋಯ್ತು, ಸಿಕ್ಕಾಬಿಟ್ಟೆ ಬೇಜಾರಾಯಿತು ನನಗೆ. ಸೊ ಲೈನಿಂಗು ಶಾರ್ಟೇಜು ಪ್ಲಸ್ ನಾನು ಸ್ಲೀವ್ಸ್ ಇದು ಇದು ಮಾಡ್ಕೊಂಬಿಟ್ಟೆ. ಎಲ್ಲ ಎಡವಟ್ಟಾಗೋಯ್ತು ನನ್ನ ಕೆಲಸ. ನಿಜವಾಗ್ಲೂ ಬೇಜಾರಾಗಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಏನು ಮಾಡಲಿ ಅಂತಲೇ ಗೊತ್ತಾಗಿಲ್ಲ ನನಗೆ. ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಪಾಯಸ ಕೂಡ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಪಾಯಸ ಕೂಡ ಮಾಡಿ ತಿಂದಿದ್ದಾಯಿತು. ಏನಪ್ಪ ಬ್ಲೌಸಲ್ಲಿ ಎಡವಟ್ಟ ಅಂತ ಹೇಳಿದ್ರೆ, ನಾನು ನಾರ್ಮಲಾಗಿ ಬ್ಯಾಕ್ ಪೋರ್ಷನ್ ಏನಿದೆ ಅದು ಕಟ್ ಮಾಡಿಬಿಟ್ಟು ಆದಮೇಲೆ ಫ್ರಂಟಲ್ಲೆಲ್ಲ ಪೀಸಸ್ ಥರ ಆಗ್ಬಿಟ್ಟಿತ್ತಲ್ವ, ಕಟೋರಿ ಇದು ಬೇರೆ ಬೇರೆ ಪೀಸ್ ಇತ್ತಲ್ಲ. ಸೊ ನಾನು ಬ್ಯಾಕ್ ಪೋರ್ಷನ್ ಕಟ್ ಮಾಡಿಬಿಟ್ಟು ಓಪನ್ ಮಾಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಪೀಸ್ನೆಲ್ಲ ಇಟ್ಬಿಟ್ಟು ನಾನು ನಾರ್ಮಲಾಗಿ ಎಲ್ಲ ಇದನ್ನು ಕಟ್ ಮಾಡಿಬಿಟ್ಟೆ. ಮೆಷರ್ಮೆಂಟ್ ಅಂದರೆ ಲೈನಿಂಗ್ ಕ್ಲಾತ್ ಏನಿದೆ ಅದನ್ನು ಇಟ್ಬಿಟ್ಟು ಮೆಷರ್ಮೆಂಟಿಗೆಲ್ಲ ಕಟ್ ಮಾಡಿಬಿಟ್ಟು ಆದಮೇಲೆ ನೋಡ್ತೀನಿ ಸ್ಲೀವ್ಸಿಗೆ ಬಟ್ಟೆನೇ ಬಿಟ್ಟಿಲ್ಲ. ಎಲ್ಲ ಸ್ಲೀವ್ಸ್ ಬಟ್ಟೆ ವಿತ್ ಸ್ಲೀವ್ಸ್ ಬಟ್ಟೆ ಸೇರಿಸಿ ನಾನು ಫ್ರಂಟ್ ಇದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ದೊಡ್ಡದಾಗಿದೆ ಬಟ್ಟೆ ಅಂತ ಆಮೇಲೆ ಫ್ಲಾಶ್ ಆಗ್ತಾಯಿದೆ ನನಗೆ, ಸ್ಲೀವ್ಸಿಗೆ ಬಟ್ಟೆ ಬಿಟ್ಟಿಲ್ಲ ಅಂಥೇಳಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಅದರಲ್ಲೇ ಯಾವುದ್ಯಾವುದು ಬಟ್ಟೆ ಮಿಕ್ಕಿತ್ತೋ ಒಂದಿಷ್ಟು ಅದನ್ನೇ ಅಟ್ಯಾಚ್ ಮಾಡಿ ಸ್ವಲ್ಪ ಇದು ಮಾಡಿಕೊಂಡು ಎಲ್ಲ ಸೇರಿಸಿ ನಾನು ಹೆಂಗೋ ನನ್ನ ಬ್ಲೌಸೊಂದನ್ನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಇನ್ನು ಮೆಷರ್ಮೆಂಟ್ ಅಂದರೆ ನೋಡಿಲ್ಲ ಅಳತೆ ಯಾವ ರೀತಿ ಬಂದಿದೆ ಅಂತ. ಈ ಒಂದು ಸ್ಯಾರಿ ಬ್ಲೌಸು ಹಾಳಾಯ್ತೇನಪ್ಪ ಅಂದ್ಕೊಂಡೆ. ಬಟ್ ಹೆಂಗೋ ಸ್ವಲ್ಪ ಬಟ್ಟೆ ಮಿಕ್ಕಿತ್ತಲ್ಲ ಅದನ್ನು ಹೆಂಗೋ ಅಟ್ಯಾಚ್ ಮಾಡಿ ಸ್ಲೀವ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಹೋಗಬೇಕು, ಒಂದು ಫಂಕ್ಷನ್ ಕೂಡ ಇದೆ. ಹಾಗಾಗಿ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೇವೆ, ಪೂಜೆ ಕೂಡ ಆಯಿತು. ಸೊ ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ನಾನು ಫಂಕ್ಷನ್ ಇರೋದು 1 ಗಂಟೆಗೆ ಹೋದರೂ ಆಯಿತು. ಮಧ್ಯಾಹ್ನ ಆದಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಬರ್ತೀನಿ ಅಂತ ಹೇಳಿದ್ರು, ಗೊತ್ತಿಲ್ಲ. ಅವ್ರನ್ನ ಕೂಡ ನಾನು ಕಾಲ್ ಮಾಡಿ ಕೇಳಿಲ್ಲ ಬರ್ತಾಯಿದ್ದೀರಾ ಏನು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನೆಲ್ಲ ಪ್ಲ್ಯಾನ್ ಆಗುತ್ತೆ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ತಿಂಡಿಗೆ ಬಂದುಬಿಟ್ಟು ವೆಜಿಟೇಬಲ್ ಬಾತ್ ಮಾಡಿದೆ. ಹಸ್ಬೆಂಡಿಗೆ ಇವತ್ತು ಕೂಡ ಕೆಲಸ ಇತ್ತು, ಹೋಗಿ ಅವ್ರದ್ದೆಲ್ಲ ತಿಂಡಿ ಆಯಿತು. ಏನಾದ್ರು ಮಾಡಬೇಕು ತಿಂಡಿ ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ರೆಡಿ ಆಗ್ತೀನಿ. ಆದರೆ ಜಸ್ಟ್ ಲಿಪ್ಸ್ಟಿಕ್ ಮತ್ತು ಒಂದು ಕಾಜಲ್ ಹಚ್ಕೋಬೇಕು ಅಷ್ಟೇ. ಊಟ ಎಲ್ಲ ತಿನ್ನುವಾಗ ಇದಾಗುತ್ತೆ ಅಂದ್ಬಿಟ್ಟು ನಾನು ಹಚ್ಕೊಂಡಿಲ್ಲ. ಸುಮ್ಮನೆ ಹಂಗೆ ಮಾಮೂಲಿ ಫೇಸ್ ಕ್ರೀಮ್ ಎಲ್ಲ ಏನು ಹಾಕ್ಕೋಬೇಕು ಅದೆಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ. ಇವಾಗ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಾರಿ ಎಲ್ಲ ವೇರ್ ಮಾಡ್ತೀನಿ, ಆಯಿತಾ. ತಿಂಡಿ ಎಲ್ಲ ತಿಂದಾದ್ಮೇಲೆ ರೆಡಿಯಾಗೋಕ್ಕೂ ಮುಂಚೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಇಬ್ಬರು ಕೂಡ ನಾನು ಬರಲ್ಲ ಅಂತ ಹೇಳೋಕ್ಕೆ ಶುರು ಹಚ್ಕೊಂಡ್ರು. ಇದೇನಪ್ಪ ಎಲ್ಲರೂ ಬರ್ತಾರೆ ಅಂದ್ಕೊಂಡು ಹೊರಟ್ರೆ ಇವ್ರು ಯಾರೂ ಬರಲ್ಲ ಅಂತಾರಲ್ಲ ಅಂದ್ಬಿಟ್ಟು ನಾನು ಹೋಗೋದು ಬೇಡ ಅಂತ ಸ್ಟಾಪ್ ಮಾಡಿದೆ. ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಫ್ರೆಂಡ್ ಪ್ರತಿಭಾ ನಿಮ್ಮ ಮನೆ ಹತ್ರನೇ ಬರ್ತೀನಿ, ಹೋಗೋಣ ಇಬ್ಬರು ಒಟ್ಟಿಗೆ ಹೋಗೋಣ ಕಣೆ ಅಂತ ಅಂದ್ಲು. ಆಯಿತು ಅಂದ್ಬಿಟ್ಟು ನಾನು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿದ್ನ. ಸ್ವಲ್ಪ ಲೇಟ್ ಆಗೋಯ್ತು ನಾವು ಹೊರಡೋದು. ನಾನು ಅದಕ್ಕೆ ಮಳೆ ಕೂಡ ಬರ್ತಾಯಿತ್ತು ಅಂದ್ಬಿಟ್ಟು ಸ್ಯಾರಿನ ಬೇರೆ ಮಾಡಲಿಲ್ಲ, ಬರೀ ಡ್ರೆಸ್ನೇ ಹಾಕ್ಕೊಂಡು ಹೋದ್ ಫಂಕ್ಷನ್ಗೆ. ಏನಪ್ಪ ಫಂಕ್ಷನ್ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಇದ್ದಾಳಲ್ಲ ಅಂಬುಜ ಅಂತ, ಅವರ ತಂಗಿ ಮನೆಯಲ್ಲಿ ಅವ್ರ ಮನೆ ದೇವರು ಬೈಲಾಂಜನೇಯ ಸ್ವಾಮಿ ದೇವ್ರನ್ನ ಕರೆಸ್ಬಿಟ್ಟು ಪರ ಥರ ಮಾಡಿಸಿದ್ರು. ಸೊ ಹಾಗಾಗಿ ಹೋಗಿದ್ದಂಥದ್ದು. ನಾವು ಹೋದಾಗಲೇ 4:30 ಏನೋ 4 o'clock 4:30 ಆಗಿಬಿಟ್ಟಿತ್ತು. ಆಲ್ರೆಡಿ ಅವರು ದೇವ್ರನ್ನ ಎತ್ತೋದಕ್ಕೆ ಅಲ್ಲಿ ಇದು ಮಾಡ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಲಾಸ್ಟ್ ಮೂಮೆಂಟಿಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ದೇವರ ಪ್ರಸಾದ ಕೂಡ ತೊಗೊಂಡು ಆಮೇಲೆ ಊಟ ಕೂಡ ಮಾಡಿದ್ವಿ. ಸೊ ಇದಿಷ್ಟು ಮಾಡೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಅಲ್ಲಿ ಅವ್ರ ಮನೆ ಎದುರುಗಡೆ ಈ ಒಂದು ವ್ಯೂ ಏನಿದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು. ಮೇಲ್ಗಡೆ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಚಿಟ್ಚಾಟ್ ಮಾಡಿದ್ವಿ. ಮಳೆ ಬರ್ತಿತ್ತಲ್ವ, ಸೊ ಮಳೆ ಬಂದಾಗ ದೇವ್ರನ್ನ ಎತ್ತಬಾರ್ದಂತೆ, ದೇವ್ರ ಮೇಲೆ ಮಳೆ ನೀರು ಬೀಳಬಾರ್ದು ಅಂಥೇಳಿ 4:30 ಅಷ್ಟರಲ್ಲಿ ಕದಲಿಸ್ಬಿಡ್ಬೇಕು. ಅಂದರೆ ಸಂಡೇ ಆಗಿರೋದ್ರಿಂದ 4:15 ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ದೇವ್ರನ್ನ ಕದಲಿಸ್ಬಿಟ್ರೆ ಆಮೇಲೆ ಎಷ್ಟೊತ್ತು ಬೇಕಾದರೂ ಎತ್ಬೋದು, ಅದು ಲೆಕ್ಕ ಬರಲ್ಲ ಅಂಥೇಳಿ ದೇವರೆಲ್ಲ ಕದಲಿಸಿದ್ರು ಅವರು. ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ರು, ಮಳೆ ನಿಲ್ಲೋದಕ್ಕೋಸ್ಕರನೇ ದೇವ್ರನ್ನ ಎತ್ತೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಮೇಲ್ಗಡೆ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಅದಾದಮೇಲೆ ಇವಾಗಲೇ ಫಂಕ್ಷನ್ಗೆ 1 ವರ್ಷ ಏನೋ ಆಯಿತು ಅನಿಸುತ್ತೆ ಗೃಹ ಪ್ರವೇಶ ಆಗಿ. ಆ ಟೈಮಲ್ಲಿ ನನ್ನ ಸ್ಕೂಲ್ ಮಿಸ್ಗಳು ಟೀಚರ್ಗಳೆಲ್ಲ ಸಿಕ್ಕಿದ್ರು. ಸೊ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಎಲ್ಲರೂ. ಮಾತಾಡಿಬಿಟ್ಟು ಆಮೇಲೆ ದೇವ್ರನ್ನ ಎತ್ತೋದಕ್ಕೆ ಶುರು ಮಾಡಿದ್ರು. ನನ್ನ ಫ್ರೆಂಡ್ ಪ್ರತಿಭಾ ಮಳೆ ಬಂತಲ್ವ, ಸೊ ಅವಳು ಅಲ್ಲಿಂದನೇ ನನ್ನ ಮನೆಗೆ ಹೊರಟ್ಬಿಡ್ತೀನಿ ಕಡೆ ಅಂದ್ಬಿಟ್ಟು ಅವಳು ಅಲ್ಲಿಂದನೇ ಮನೆಗೆ ಹೊರಟ್ಬಿಟ್ಲು. ನಾನು ಹೇಳ್ದೆ ಹಂಗೂ ನಮ್ಮ ಮನೆಗೆ ಬಂದ್ಬಿಟ್ಟು ಆಮೇಲೆ ಹೋಗಿ ಅಂಥೇಳಿ. ಪಾಪುನ ಬೇರೆ ಬಿಟ್ಟು ಬಂದಿಲ್ಲಲ್ವ, ಸೊ ಲೇಟ್ ಆಗಿಬಿಡುತ್ತೆ ಕಡೆ, ಇನ್ನೊಂದು ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದನೇ ಆಟೋ ಮಾಡ್ಕೊಂಡು ಹೊರಟ್ಬಿಟ್ಲು. ಸರಿ ಇನ್ನೇನು ಮಾಡೋದು, ನಾವು ಕೂಡ ಹೊರಡೋಣ ಅಂದ್ಕೊಳೋ ಅಷ್ಟರಲ್ಲಿ ದೇವ್ರನ್ನ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಸೊ ನನ್ನ ಮಗನಿಗೆ ಫಸ್ಟಿಂದನೇ ಕೇಳ್ತಾ ಇದ್ದ ಅವನು, ದೇವ್ರು ಎತ್ತುತ್ತಾರೆ ಅಂದರೆ ತಮಟೆ ಎಲ್ಲ ಇರುತ್ತಾ ಮಮ್ಮಿ, ಡೋಲೆಲ್ಲ ಇರುತ್ತಾ ಅಂತ. ದೇವರು ಈಗ ಮನೆಗೆ ದೇವ್ರು ಕರೆಸಿದ್ರೆ ಅದು ಶಬ್ದ ಅದು ಮೇಳದಲ್ಲೇ ಕರ್ಕೊಂಡು ಬರೋದಲ್ವ, ಅದೆಲ್ಲ ಇದ್ದೇ ಇರುತ್ತೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ದನ. ಅವನಿಗೆ ಬಿಟ್ಟು ಬರೋದಕ್ಕೆ ಮನಸ್ಸೇ ಇಲ್ಲ. ಆ ಕಡೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾಳೆ. ಸೊ ನನಗಂತೂ ಒಂಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಸರಿ ಅವಳು ಹೊರಟ್ಲಲ್ಲ, ಅಲ್ಲಿಂದನೇ ಡೈರೆಕ್ಟ್ ಮನೆಗೆ ಹೊರಟ್ಲಲ್ಲ. ನಾವು ಸ್ವಲ್ಪ ಹೊತ್ತಿದ್ದು ದೇವ್ರನ್ನೆಲ್ಲ ನೋಡಿಕೊಂಡೇ ಹೋಗೋಣ, ದೇವ್ರನ್ನೆಲ್ಲ ಎತ್ತದ ಮೇಲೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ನ. ಸೊ ಅವರು ಡೋಲು ತಮಟೆ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿರೋರು ಒಬ್ಬರಿಗೆ ದೇವ್ರು ಕೂಡ ಬಂತು, ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಏನೋ ಅದು ಏನು ಹೇಳ್ತಾರೆ ಅಂತ ಆ ಶಬ್ದಕ್ಕೆ ಇದಕ್ಕೆ ಒಂಥರ ಮೈಯಲ್ಲಿ ಮನಸ್ಸಲ್ಲಿ ಒಂಥರ ರೋಮಾಂಚನ ಆಗುತ್ತೆ ಅಂತಾರಲ್ಲ, ಆ ಥರ ಇರ್ಬೋದೇನೋ ಮೇ ಬಿ. ಬಟ್ ಅವ್ರವ್ರ ನಂಬಿಕೆ, ಅವರು ಇದು ಅಷ್ಟೇ. ಸೊ ಅದೆಲ್ಲ ಮಾಡಿ ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ಎತ್ತೋ ಅಷ್ಟರಲ್ಲೇ 5:30 ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು. ನನ್ನ ಮಗಂಗಂತೂ ಫುಲ್ಲು ಕ್ಯೂರಿಯಾಸಿಟಿ, ಏನಿರ್ಬೋದು ಹೆಂಗಿರ್ಬೋದು ಅಂತ ಓಡೋಗಿ ಮುಂದೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದ. ಸೊ ನಮಗಂದರೆ ಇದೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ ಅಭ್ಯಾಸ ಇದೆ, ಅವನಿಗಂದರೆ ಇದೆಲ್ಲ ಹೊಸ್ದು ಅವನಿಗೆ. ಸೊ ಹೋಗ್ಬಿಟ್ಟು ಮುಂದೆ ಅಂದರೆ ದೇವ್ರದ್ದು ಅದೆಲ್ಲ ನೋಡ್ತಾನೆ, ಬಟ್ ಮನುಷ್ಯರ ಮೇಲೆ ದೇವ್ರು ಬರುತ್ತೆ ಅಂತಾರಲ್ಲ, ಅದೆಲ್ಲ ಅವನಿಗೆ ಒಂಥರ ಹೊಸ ಇದು ಅನುಭವ. ಅದನ್ನೇ ಹೋಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ, ಏನಕ್ಕೆ ಮಮ್ಮಿ ಹೆಂಗೆ ಏನು ಅಂಥೇಳಿ. ಬಟ್ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಸೊ ಅದನ್ನು ನೀನು ಹೇಳೋಕ್ಕೂ ಹೋಗಲ್ಲ ಅದ್ರ ಬಗ್ಗೆ, ಅದು ಅವರವರ ಏನು ಹೇಳ್ತಾರೆ ನಂಬಿಕೆಗೆ ಬಿಟ್ಟಿದ್ದು ಅದು.
ಸೊ ಹಂಗಾಗಿ ದೇವ್ರನ್ನ ಎತ್ತಿದ್ರು. ದೇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಬಂದುಬಿಟ್ಟು ಡಾಬಾಸ್ಪೇಟೆ ಹತ್ರ ಇರುವಂಥ ಬೈಲಾಂಜನೇಯ ಸ್ವಾಮಿ ದೇವರಂತೆ, ಅವ್ರ ಮನೆ ದೇವರು. ಸೊ ಕರೆಸಿದ್ರು, ಪೂಜೆ ಮಾಡಿಬಿಟ್ಟು ಕಳಿಸಿದ್ರು. ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 5:30 ಆಯಿತು. ಮಳೆ ಬಂದ್ಬಿಡ್ತು. ಅಲ್ಲಿ ಹೋಗಿ ನನ್ನ ಫ್ರೆಂಡ್ ಮನೆಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ನಾನು. ಪಾಪ ಲೇಟ್ ಆಯಿತು ಅಂದ್ಬಿಟ್ಟು ಅವಳು ಮಳೆ ಬೇರೆ ಬಂತಲ್ವ, ಪಾಪ ಬೇರೆ ಬಿಟ್ಟು ಬಂದಿದ್ಲು ಅಂದ್ಬಿಟ್ಟು ಹಂಗೆ ಹೊರಟ್ಬಿಟ್ಲು ಅವಳು. ಸೊ ನಾನು ಇಲ್ಲಿ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತಿದ್ದು, ಆಮೇಲೆ ಈವ್ನಿಂಗ್ ಕಳ್ಸೋಣ ಆ ಥರ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ಮಳೆ ಬಂತು ಅಂದ್ಬಿಟ್ಟು ಪಾಪ ಬೇರೆ. ಮಾತಾಡ್ತಾ ಇದ್ದೀನಿ, ವಿಡಿಯೋ ಕಟ್ಟೇ ಆಗಿಬಿಟ್ಟಿದೆ. ಎಲ್ಲಿ ಕಟ್ಟಾಗಿದೆ ಅಂತೇಳಿ ಗೊತ್ತಿಲ್ಲ ನನಗೆ. 30 ಬಂದ್ವಿ. ಅಲ್ಲಿ ದೇವರೆಲ್ಲ ಎತ್ಕೊಂಡು ಎಲ್ಲ ಹೋದಾದ್ಮೇಲೆ ಬಂದ್ವಿ ನಾವು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು. ಮಳೆಯಲ್ಲಿ ಚಳಿಲಿ ಬಂದಿರೋದಕ್ಕೆ ಒಂಥರ ಚಳಿ ಅನಿಸುತ್ತೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಂಡೆ, ಬಟ್ ನಮ್ಮ ಮನೆ ಹತ್ರ ಕರೆಂಟ್ ಇರಲಿಲ್ಲ. ಮಾರ್ನಿಂಗಿಂದ ಕೂಡ ಕರೆಂಟ್ ಇರಲಿಲ್ಲ. ಸೊ ಕತ್ಲೆನಲ್ಲಿ ಇನ್ನೇನು ವೀಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.